ಯಾರನ್ನ ಎಲ್ಲಿ ಇಲ್ವಲ್ರಿ, ಅವ್ರು ಒಟ್ಟೋಗಿದ್ದಾರೆ. ಕೂತ್ಕೊಳ್ಳಿ, ಏನೇ ಲಾಯರು DK ಶಿವಕುಮಾರ್ ಹೊಟ್ಟೋದ್ರು ಬೆಂಗಳೂರಿಗೆ. ಯಾವಾಗಲೂ ಇರೋರ ಹೆಸರು ಹೇಳಬೇಕು ಹೊರತು ಹೊರಟೋದವ್ರ ಹೆಸರು ಹೇಳಕ್ಕಾಗಲ್ಲ. ವೆಲ್ಕಮ್ ಮಾಡೋದು ಇರೋರಿಗೆ, ಇಲ್ಲಿ ಯಾರ್ಯಾರು ಇದ್ದಾರೆ ಅವ್ರಿಗೆ ಮಾತ್ರ ವೆಲ್ಕಮ್ ಮಾಡೋದು. ಮನೇಲಿ ಕೂತಿರೋರಿಗೆಲ್ಲ ವೆಲ್ಕಮ್ ಮಾಡೋಕ್ಕಾಗಲ್ಲ. ಗೊತ್ತಾಯ್ತಾ? ನೀವು ವಕೀಲರು ಸ್ವಲ್ಪ ಅರ್ಥ ಮಾಡ್ಕೋಬೇಕು ಇವೆಲ್ಲನೂ. ಒಂದು ವಿಡಿಯೋ, ಅದರಲ್ಲೂ ಮುಖ್ಯವಾಗಿ ಮೈಸೂರಿನಲ್ಲಿ ಏನು ಸಿದ್ದರಾಮಯ್ಯ ಅವರ ತವರು ಜಿಲ್ಲೆಯಲ್ಲಿ ಸಾಧನಾ ಸಮಾವೇಶ ಮಾಡ್ತಿದ್ದಾರೆ. ಈ ಸಮಾವೇಶದಲ್ಲಿ ಸಿದ್ದರಾಮಯ್ಯ ಅವರು ಆಡಿರುವಂತಹ ಒಂದು ಮಾತು ಬಹುದೊಡ್ಡ ಸಂದೇಶವನ್ನು ಕೊಟ್ಟಿದೆ. ನಿಮ್ಮ ಲೈನ್ ಟಿವಿ ಹೇಳಿತ್ತು ಸ್ಫೋಟಕ ಹೇಳಿಕೆಯನ್ನು ಕೊಡ್ತಾರೆ ಅಂತ. ಅದಕ್ಕೆ ಪೂರಕ ಅನ್ನೋ ರೀತಿಯಲ್ಲೇ ಇದೀಗ ಎಲ್ಲ ಕಡೆ ವೈರಲ್ ಆಗ್ತಿದೆ. ಒಂದು ಆಡಿಯೋ, ಒಂದು ವಿಡಿಯೋ. ಬೆಂಗಳೂರಿಗೆ ಯಾವಾಗಲೂ ಇರೋರ ಹೆಸರು ಹೇಳಬೇಕು ಹೊರತು ಹೊರಟೋದವ್ರ ಹೆಸರು ಹೇಳಕ್ಕಾಗಲ್ಲ. ವೆಲ್ಕಮ್ ಮಾಡೋದು ಇರೋರಿಗೆ, ಇಲ್ಲಿ ಯಾರ್ಯಾರು ಇದ್ದಾರೆ ಅವ್ರಿಗೆ ಮಾತ್ರ ವೆಲ್ಕಮ್ ಮಾಡೋದು. ಮನೇಲಿ ಕೂತಿರೋರಿಗೆಲ್ಲ ವೆಲ್ಕಮ್ ಮಾಡಕ್ಕಾಗಲ್ಲ. ಸಮಾವೇಶದ ಮಧ್ಯದಿಂದಲೇನೆ ಉಪಮುಖ್ಯಮಂತ್ರಿ ಕೆಪಿಸಿಸಿ ಅಧ್ಯಕ್ಷ DK ಶಿವಕುಮಾರ್ ಅವರು ಎದ್ದೋದ್ರು. ಮುಖ್ಯಮಂತ್ರಿಗಳು ಭಾಷಣ ಮಾಡುವಂತಹ ಸಂದರ್ಭದಲ್ಲಿ ಸ್ವಾಗತ ಯಾರಿಗೆ ಕೋರಬೇಕು, ಇಲ್ಲಿರೋರ್ಗೆ ಮಾತ್ರ ಕೋರಬೇಕು. DK ಶಿವಕುಮಾರ್ ಮನೆಗೆ ಹೋದವ್ರಿಗೆಲ್ಲ ಸ್ವಾಗತ ಕೋರ್ಲಿಕ್ಕೆ ಆಗಲ್ಲ, ಇಲ್ಲಿರೋರ್ಗಷ್ಟೇ ಕೋರಬೇಕು ಅನ್ನುವಂತಹ ಈ ಮಾತು, ಈ ಹೇಳಿಕೆ ಬಹುದೊಡ್ಡ ಸಂದೇಶವನ್ನ ನೀಡ್ತಾ ಇದೆ. ಅಷ್ಟೇ ಅಲ್ಲ, ಬಿಜೆಪಿ ಮತ್ತು JDS ಅನ್ನ ಗುರಿಯಾಗಿಸಿಕೊಂಡು ಮತ್ತೊಂದು ಮಾತನ್ನು ಹೇಳಿದ್ರು. ಇಂಥ ಮತ್ಸರ ಯಾರಿಗೂ ಇರಬಾರ್ದು ಅನ್ನೋ ಮೂಲಕ ಸಿದ್ದರಾಮಯ್ಯ ಅವರು ಮತ್ಸರದ ಮಾತಾಡಿದ್ರು, ಸ್ವಾಗತದ ಮಾತಾಡಿದ್ರು. ಎಲ್ಲಿ ಇಲ್ವಲ್ರಿ, ಅವ್ರು ಒಟ್ಟೋಗಿದ್ದಾರೆ. ಕೂತ್ಕೊಳ್ಳಿ, ಏನೇ ಲಾಯರು DK ಶಿವಕುಮಾರ್ ಹೊಟ್ಟೋದ್ರು ಬೆಂಗಳೂರಿಗೆ. ಯಾವಾಗಲೂ ಇರೋರ ಹೆಸರು ಹೇಳಬೇಕು ಹೊರತು ಹೊರಟೋದವ್ರ ಹೆಸರು ಹೇಳಕ್ಕಾಗಲ್ಲ. ವೆಲ್ಕಮ್ ಮಾಡೋದು ಇರೋರಿಗೆ, ಇಲ್ಲಿ ಯಾರ್ಯಾರು ಇದ್ದಾರೆ ಅವ್ರಿಗೆ ಮಾತ್ರ ವೆಲ್ಕಮ್ ಮಾಡೋದು. ಮನೇಲಿ ಕೂತಿರೋರಿಗೆಲ್ಲ ವೆಲ್ಕಮ್ ಮಾಡೋಕ್ಕಾಗಲ್ಲ. ಗೊತ್ತಾಯ್ತಾ? ನೀವು ವಕೀಲರು ಸ್ವಲ್ಪ ಅರ್ಥ ಮಾಡ್ಕೋಬೇಕು ಇವೆಲ್ಲನೂ. ಇದಕ್ಕಿಂತಲೂ ಮಿಗಿಲಾಗಿ ಒಂದು ವಿಚಾರ ಹೇಳಬೇಕು. DK ಶಿವಕುಮಾರ್ ಅವರ ಅದೃಷ್ಟ ಸರಿ ಇಲ್ವೋ, ಅವರ ಲಕ್ಕೆ ಕೈ ಕೊಟ್ಟಿದೆಯೋ, ಈ ಕಡೆಯಿಂದ ಕಾರ್ಯಕ್ರಮವನ್ನು ಅರ್ಧಕ್ಕೆ ಮೊಟಕುಗೊಳಿಸ್ಕೊಂಡು ಹೋಗ್ತಾ ದಾರಿಲಿ ಅವರ ಬೆಂಗಾವಲು ವಾಹನಕ್ಕೆ ಅಪಘಾತ ಆಗತ್ತೆ. ಅದೃಷ್ಟವಶಾತ್ ಯಾರಿಗೂ ಸಮಸ್ಯೆ ಆಗಿಲ್ಲ, ಆದರೆ ಆ ಕಾರ್ ಪೊಲ್ಟಿ ಹೊಡೆಯುವಷ್ಟರ ಮಟ್ಟಿಗೆ ಆಕ್ಸಿಡೆಂಟ್ ಆಗಿದೆ. DK ಶಿವಕುಮಾರ್ ಅವರು ಹೋಗ್ತಾ ಯಾವ ಆತುರದಲ್ಲೋದ್ರು, ಅವ್ರಿಗೇನೋ ಅನಾರೋಗ್ಯ ಸಮಸ್ಯೆ ಇದೆ, ಆ ಕಾರಣಕ್ಕೋಸ್ಕರ ಅವರು ಹೋದ್ರು. ಅನಾರೋಗ್ಯದ ಮಧ್ಯೆಯೂ ಕೂಡ ಅವರು ಸಿದ್ದರಾಮಯ್ಯ ಅವರ ತವರು ಜಿಲ್ಲೆ ನಡೆತಿರ್ತಕ್ಕಂತಹ ಸಾಧನಾ ಸಮಾವೇಶಕ್ಕೆ ಬಂದಿದ್ರು ಅನ್ನುವಂತಹ ಮಾಹಿತಿ ಇತ್ತು. DK ಶಿವಕುಮಾರ್ ಅವರು ಕೂಡ ಮಾತಾಡಿದ್ರು, ಸಿದ್ದರಾಮಯ್ಯ ಅವರ ವಿಚಾರವಾಗಿ ಸಾಕಷ್ಟು ವಿಚಾರಗಳನ್ನು ಹೇಳಿದ್ರು. ಆದರೆ ಸಿದ್ದರಾಮಯ್ಯ ಅವರು ಆಡಿದಂತಹ ಈ ಮಾತಿದೆಯಲ್ಲ, ದೆಹಲಿಯಲ್ಲಿ ನಿಂತು ಪೂರ್ಣಾವಧಿಗೆ ನಾನೇ ಮುಖ್ಯಮಂತ್ರಿ ಅನ್ನೋ ಸಂದೇಶ ಕೊಟ್ಟರೋ, ಅದೇ ರೀತಿ ನಂದಿ ಬೆಟ್ಟದಲ್ಲಿ ಪೂರ್ಣಾವಧಿಗೆ ನಾನೇ ಮುಖ್ಯಮಂತ್ರಿ ಅನ್ನೋ ಸಂದೇಶ ಹೇಗೆ ಕೊಟ್ಟರೋ ಅದೇ ರೀತಿಯ ಸಂದೇಶವನ್ನ ಕೊಟ್ಟಿದ್ದಾರೆ. ಆ ಮಾತನ್ನ ಮತ್ತೊಮ್ಮೆ ನೀವು ಕೇಳಿಸ್ಕೊಂಡ್ಬಿಡಿ, ಪೂರ್ತಿಯಾಗಿ ಅವ್ರೇನ್ ಹೇಳ್ತಾರೆ ಅಂತ. DK ಶಿವಕುಮಾರ್ ಹೊಟ್ಟೋದ್ರು ಬೆಂಗಳೂರಿಗೆ. ಯಾವಾಗಲೂ ಇರೋರ ಹೆಸರು ಹೇಳಬೇಕು ಹೊರತು ಹೊರಟೋದವ್ರ ಹೆಸರು ಹೇಳಕ್ಕಾಗಲ್ಲ. ವೆಲ್ಕಮ್ ಮಾಡೋದು ಇರೋರಿಗೆ, ಇಲ್ಲಿ ಯಾರ್ಯಾರು ಇದ್ದಾರೆ ಅವ್ರಿಗೆ ಮಾತ್ರ ವೆಲ್ಕಮ್ ಮಾಡೋದು. ಮನೇಲಿ ಕೂತಿರೋರಿಗೆಲ್ಲ ವೆಲ್ಕಮ್ ಮಾಡಕ್ಕಾಗಲ್ಲ. ಆಯ್ತಾ? ನೀವು ವಕೀಲರು ಸ್ವಲ್ಪ ಅರ್ಥ ಮಾಡ್ಕೋಬೇಕು ಇವೆಲ್ಲನೂ. ಅವರು ಪಾಪ DK ಶಿವಕುಮಾರ್ ಹೆಸರು ಹೇಳಿ ಅಂತ ಹೇಳ್ತಾ ಇದ್ದಾರೆ. DK ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು, ಅವರು ಬೆಂಗಳೂರಿಗೆ ಹೋಗ್ತೀನಿ ಅಂತ ಹೋದ್ರು, ಬೇರೆ ಕೆಲಸ ಇದೆ ಅದಕ್ಕೋಸ್ಕರ ಹೋಗ್ತೀನಿ ಅಂತ ಹೋದ್ರು. ಅದರಿಂದ ಅವ್ರ ಹೆಸರನ್ನ ಪ್ರಸ್ತಾಪ ಮಾಡಲಿಲ್ಲ.
ಯಾರನ್ನ ಎಲ್ಲಿ ಇಲ್ವಲ್ರಿ, ಅವ್ರು ಒಟ್ಟೋಗಿದ್ದಾರೆ, ಕೂತ್ಕೊಳ್ಳಿ. ಏನು ಲಾಯರು DK ಶಿವಕುಮಾರ್ ಹೊರಟೋದ್ರು ಬೆಂಗಳೂರಿಗೆ. ಯಾವಾಗಲೂ ಇರೋರ ಹೆಸರು ಹೇಳಬೇಕು ಹೊರತು ಹೊರಟೋದವ್ರ ಹೆಸರು ಹೇಳೋಕ್ಕಾಗಲ್ಲ. ವೆಲ್ಕಮ್ ಮಾಡೋದು ಇರೋರಿಗೆ, ಇಲ್ಲಿ ಯಾರ್ಯಾರು ಇದ್ದಾರೆ ಅವ್ರಿಗೆ ಮಾತ್ರ ವೆಲ್ಕಮ್ ಮಾಡೋದು. ಮನೇಲಿ ಕೂತಿರೋರಿಗೆಲ್ಲ ವೆಲ್ಕಮ್ ಮಾಡೋಕ್ಕಾಗಲ್ಲ. ಗೊತ್ತಾಯ್ತಾ? ನೀವು ವಕೀಲರು ಸ್ವಲ್ಪ ಅರ್ಥ ಮಾಡ್ಕೋಬೇಕು ಇವೆಲ್ಲನೂ. DK ಶಿವಕುಮಾರ್ ಅವರು ಅತ್ಯಂತ ಸ್ಪಷ್ಟವಾಗಿ ಸಿದ್ದರಾಮಯ್ಯ ಅವರು ಹೇಳಿದ್ರು, ಉಪಮುಖ್ಯಮಂತ್ರಿಗಳು ಮಧ್ಯದಲ್ಲೇ ಹೋಗ್ತೀನಿ ಅಂದ್ರು, ಹೋಗಿದ್ದಾರೆ. ಅವರು ಕಾರ್ಯಕ್ರಮದಲ್ಲಿ ಇಲ್ಲ. ಒಂದು ವೇಳೆ ಇದ್ದಿದ್ರೆ ಅವರ ಹೆಸರನ್ನ ತಗೋಬಹುದಿತ್ತು. ಮಧ್ಯದಲ್ಲೇ ಹೋದವರು ಹೋಗ್ಲಿ, ಅವರು ಮನೆಯಲ್ಲಿದ್ದಾರೆ, ಮನೆಯಲ್ಲಿರೋರಿಗೆ ಇಲ್ಲಿ ಯಾಕೆ ಸ್ವಾಗತ ಕೋರಬೇಕು, ಅವರ ಹೆಸರನ್ನ ಯಾಕೆ ಹೇಳಬೇಕು ಅನ್ನೋ ಮೂಲಕ ಸಿದ್ದರಾಮಯ್ಯ ಅವರು ಕ್ಲಿಯರ್ ಪಿಕ್ಚರ್ ಅನ್ನ, ಫುಲ್ ಸ್ಟಾಪ್ ಅನ್ನ, CM ಕುರ್ಚಿ ಕದನ ಏನಿತ್ತು ಅದಕ್ಕೆ ಪಕ್ಕ ಫುಲ್ ಸ್ಟಾಪ್ ಇಟ್ಟಿದ್ದಾರೆ. ಅಲ್ಲಿ ಘಟಾನುಘಟಿ ನಾಯಕರುಗಳೆಲ್ಲ ಇದ್ರು. ಈ ಮೆಸೇಜ್ ಇದೆಯಲ್ಲ, ಈ ಹೇಳಿಕೆ ಇದೆಯಲ್ಲ, ಇದು ಹೈಕಮಾಂಡ್ಗೆ ತಲುಪುತ್ತೆ, ದೆಹಲಿಗೆ ತಲುಪುತ್ತೆ ನೇರವಾಗಿ. ಇನ್ನೂ ಒಂದು ಸಂದೇಶ ಏನಂದ್ರೆ, ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನುವಂತಹ ವಿಪಕ್ಷಗಳ ಲೆಕ್ಕಾಚಾರ ಏನಿತ್ತು ಅದನ್ನೇ ಸಿದ್ದರಾಮಯ್ಯ ಅವರು ಕೂಡ ಮತ್ತೊಮ್ಮೆ ಮುಂದಿಟ್ಟರು. ಇದಕ್ಕಿಂತಲೂ ಮಿಗಿಲಾಗಿ ಇದೇ ಭಾಷಣದಲ್ಲಿ, ಸಾಧನಾ ಸಮಾವೇಶದ ಭಾಷಣದಲ್ಲಿ 2 ವಿಚಾರ ಹೇಳ್ತಾರೆ. ನಾನು JDSನಲ್ಲಿದ್ದಾಗ 58 ಸ್ಥಾನ, ಇದೀಗ ನಿಮ್ಮ ಸ್ಥಾನ ಎಷ್ಟು? ಬರೀ 18. ಇನ್ನೂ ಒಂದು, BJP ನಿಮ್ಮ ಜೀವಮಾನದಲ್ಲಿ ನೀವು 113 ಮ್ಯಾಜಿಕ್ ನಂಬರ್ ಗೆದ್ದಿಲ್ಲ, 104, 80, 79 ಇಷ್ಟರಲ್ಲೇ ಇದ್ದೀರಾ ಅನ್ನೋ ಮೂಲಕ ಅದೇ ಸಿದ್ದರಾಮಯ್ಯ ಕಾಂಗ್ರೆಸ್ನಲ್ಲಿ ಇದ್ದ ಕಾರಣಕ್ಕೆ ಇವತ್ತು 136 ಸ್ಥಾನಗಳು ಬಂದಿವೆ ಅನ್ನುವಂತಹ ಮೆಸೇಜ್ ಅನ್ನು ಕೂಡ ಕೊಡ್ತಿದ್ದಾರೆ. ಅಲ್ಲಿಗೆ ಒಟ್ಟಿಗೆ ಹೋಲ್ಸೇಲ್ ಆಗಿ DK ಶಿವಕುಮಾರ್ ಅವ್ರಿಗೆ, BJPಗೆ, JDSಗೆ ಹಿತಶತ್ರುಗಳು ಯಾರೆಲ್ಲ ಇದ್ದಾರೆ ಅವರೆಲ್ಲರಿಗೂ ಕೂಡ ಸಿದ್ದರಾಮಯ್ಯ ಅವರು ಪಕ್ಕಾ ಮೆಸೇಜ್ ಕೊಟ್ಟಿದ್ದಾರೆ. ಪೂರ್ಣಾವಧಿಗೆ ನಾನೇ ಮುಖ್ಯಮಂತ್ರಿ. ಒಂದು. ಎರಡನೇದು, ನಾನಿದ್ರೆ ಮಾತ್ರ 136, 58 ಈ ತರದ ಸ್ಥಾನಗಳು ಸಿಗತ್ತೆ, ನಾನಿಲ್ಲ ಅಂದ್ರೆ ಆ ಪಕ್ಷ ಕೂಡ ಉದ್ಧಾರ ಆಗೋದಿಲ್ಲ ಅನ್ನುವಂತಹ ಮೆಸೇಜ್ ಅನ್ನ ಕೊಟ್ಟಿದ್ದಾರೆ. ಹಾಗಿದ್ರೆ ಸಿದ್ದರಾಮಯ್ಯ ಅವರು DK ಶಿವಕುಮಾರ್ ಅವರಿಗೆ ಯಾವ ಸಂದೇಶ ಕೊಟ್ಟಿರಬಹುದು ಈ ಮೂಲಕ? ಪೂರ್ಣಾವಧಿಗೆ ನಾನೇ ಇರ್ತೀನಿ ಅನ್ನುವಂತಹ ಸಂದೇಶನೋ, ಪೂರ್ಣಾವಧಿ ಮುಖ್ಯಮಂತ್ರಿ ನಾನಿರೋ ಕಾರಣಕ್ಕೋಸ್ಕರ ಅಧಿಕಾರ ಹಂಚಿಕೆಯ ಲೆಕ್ಕಾಚಾರಗಳೇ ಬರೋದಿಲ್ಲ ಅನ್ನೋ ಮೆಸೇಜ್ ಕೊಟ್ಟಿದ್ದಾರಾ? ಕಮೆಂಟ್ ಮಾಡಿ. ಎಲ್ಲಿ ಇಲ್ವಲ್ರಿ, ಅವ್ರು ಒಟ್ಟೋಗಿದ್ದಾರೆ, ಕೂತ್ಕೊಳ್ಳಿ. ಏನು ಲಾಯರು DK ಶಿವಕುಮಾರ್ ಹೊರಟೋದ್ರು ಬೆಂಗಳೂರಿಗೆ. ಯಾವಾಗಲೂ ಇರೋರ ಹೆಸರು ಹೇಳಬೇಕು ಹೊರತು ಹೊರಟೋದವ್ರ ಹೆಸರು ಹೇಳೋಕ್ಕಾಗಲ್ಲ. ವೆಲ್ಕಮ್ ಮಾಡೋದು ಇರೋರಿಗೆ, ಇಲ್ಲಿ ಯಾರ್ಯಾರು ಇದ್ದಾರೆ ಅವ್ರಿಗೆ ಮಾತ್ರ ವೆಲ್ಕಮ್ ಮಾಡೋದು. ಮನೇಲಿ ಕೂತಿರೋರಿಗೆಲ್ಲ ವೆಲ್ಕಮ್ ಮಾಡೋಕ್ಕಾಗಲ್ಲ. ಗೊತ್ತಾಯ್ತಾ? ನೀವು ವಕೀಲರು ಸ್ವಲ್ಪ ಅರ್ಥ ಮಾಡ್ಕೋಬೇಕು ಇವೆಲ್ಲನೂ.